ರಾಜ್ಯ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ನಾನು ಸುವರ್ಣ ಅಮರನಾಥ್ ಭಾಜನರಾಗಿದ್ದೇನೆ. ಈ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಬರಲಾಗಲಿಲ್ಲ. ಅನೇಕ ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗತವಾಗಿ ಸಹ ಸಮಾಜದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವವರಿಗೆ ಪ್ರಶಸ್ತಿಗಳನ್ನು ಕೊಟ್ಟರು. ಈ ದಿನ ನಮ್ಮ ಕುಟುಂಬದ ಎಲ್ಲರೂ ಬಂದಿದ್ದು ನನಗೆ ಈ ಪ್ರಶಸ್ತಿ ಪಡೆದಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗಿದೆ. ಈ ದಿನ ನನಗೆ ಪ್ರಶಸ್ತಿ ಬಂದಿದ್ದು ಸಮಾಜ ಸೇವೆಗಾಗಿ. ಅಂದರೆ ನಾನು ಸುಮಾರು 14-15 ವರ್ಷದಿಂದ ಸಮಾಜಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಮೊದಲನೇದಾಗಿ ಕೌನ್ಸಿಲಿಂಗು, ಅದರಲ್ಲಿ ರೂರಲ್ ಪ್ರದೇಶದ ಹೈಸ್ಕೂಲ್ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುತ್ತೇನೆ. ಮತ್ತು ಸಮತಾ ಮಹಿಳಾ ಸಮಾಜ ಒಂದು ಕಟ್ಟಿ 13 ವರ್ಷದಿಂದ ಅದರಲ್ಲಿ ಸಹ ಎಲ್ಲ ಹೆಂಗಸರನ್ನು ಸೇರಿಸಿ ಅವರಿಗೆ ಒಂದು ಅವೇರ್ನೆಸ್ ಕೊಡುವ ಮೂಲಕ ಒಂದು ಸೇವೆ ಸಲ್ಲಿಸುತ್ತಿದ್ದೇನೆ. ಅದೇ ತರಹ ನಾನು ಕಾಮಧೇನು ಟ್ರಸ್ಟ್ ಮಾಡಿ ಬಡ ಮಕ್ಕಳಿಗೆ ವರ್ಷಕ್ಕೊಮ್ಮೆ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣ ಸಂದಾಯ ಮಾಡುತ್ತಿದ್ದೇನೆ. ಇದಕ್ಕಾಗಿ ಎಲ್ಲ ನಮ್ಮ ಕುಟುಂಬ ವರ್ಗದವರು ಸಹಾಯ ಮಾಡುತ್ತಿದ್ದಾರೆ. ಇದರಿಂದ ಇದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಮತ್ತು ಮಹಿಳಾ ಸಂಘಗಳು ಸಂಸ್ಥೆಗಳಿಗೆ ಹೋಗಿ ಕೌನ್ಸಿಲಿಂಗ್ ಬಗ್ಗೆ, ಡಿಪ್ರೆಷನ್ ಬಗ್ಗೆ ಕೆಲವು ವ್ಯಾಖ್ಯಾನಗಳನ್ನು ಮತ್ತು ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಸಹ ಕೊಡ್ತಾ ಇದ್ದೀನಿ. ಹೀಗಾಗಿ ಸುಮಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿರುವುದಕ್ಕೆ ನನಗೆ ಈ ಪ್ರಶಸ್ತಿಯನ್ನು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿದ್ದಾರೆ. ಮಹಿಳಾ ದಿನಾಚರಣೆ ಆಗಿರುವುದರಿಂದ ಒಂದು ಸಂದೇಶವನ್ನು ಎಲ್ಲ ಮಹಿಳೆಯರಿಗೂ ಕೊಡಲು ಬಯಸುತ್ತೇನೆ. ಏನು ಅಂತಂದರೆ ಎಲ್ಲ ಮಹಿಳೆಯರು ಕಾನ್ಫಿಡೆನ್ಸ್ ಇಟ್ಕೋಬೇಕು, ಹೆದರ್ಕೋಬಾರ್ದು. ಮತ್ತು ನಮಗೆ ಕೊಟ್ಟಿರುವ ಲಿಮಿಟಲ್ಲಿ ಯಾವುದೇ ಆರ್ಥಿಕವಾಗಿ ನಾವು ಸಬಲರಾಗಿದ್ದರೂ ಸಹ ನಮ್ಮ ಹಿಂದೂಯಿಸಮ್ ಪ್ರಕಾರ ಒಂದು ಲಿಮಿಟ್ಟಿನಲ್ಲಿ ಆ ಆರ್ಥಿಕ ವ್ಯವಸ್ಥೆಯನ್ನು ನಾವು ಸದುಪಯೋಗ ಪಡಿಸಿಕೊಂಡಲ್ಲಿ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ ಎಲ್ಲವೂ ಸುಭಿಕ್ಷವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಅಮರನಾಥ್ ಅವರು ನನಗೆ 20-25 ವರ್ಷದಿಂದ ಸ್ನೇಹಿತರಾಗಿ ನಾವು ಸೇರಿಕೊಂಡಿದ್ವಿ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅವರಿಂದ ತುಂಬ ಕಲ್ತಿದ್ದೀನಿ. ನಾನು ಕಲ್ತಿದ್ದೀನಿ. ಜನಗಳಿಗೂ ಕಲಿಯೋ ಥರ ಅವರು ಎಲ್ಲರಿಗೂ ತಿಳಿಸ್ತಾರೆ. ಇದರಿಂದ ಎಲ್ಲರಿಗೂ ಉಪಯೋಗ ಆಗಿದೆ. ಶ್ರೀಮತಿ ಸುವರ್ಣ ಅಮರನಾಥ್ ಅವ್ರನ್ನ 15-20 ವರ್ಷದಿಂದ ನಾವು ನೋಡಿದ್ದೀವಿ. ಅವರು ತುಂಬ ಸಮಾಜ ಸೇವೆಗಳೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಕಾಮಧೇನು ಟ್ರಸ್ಟು, ವಿಪ್ರವನಿತಾ ವೇದಿಕೆ, ಅದರಿಂದ ಕೌನ್ಸಿಲಿಂಗ್ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಹೋಗಿ ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಹೀಗೆ ಅವರು ಸಾಧನೆ ಮಾಡ್ತಾಯಿದ್ದಾರೆ.